ಎಲ್ರಿಗೂ ನಮಸ್ತೆ. ಇವತ್ತು ನಾವು ಒಂದು ಸ್ಪೆಷಲ್ ಎಡಿಷನ್ ಒಟ್ಟಿಗೆ ಬರ್ತಾ ಇದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಕ್ಲಿಕ್ ಮಾಡಕ್ಕೆ ಮರಿಬೇಡಿ. ಏನ್ ಅಲ್ಲಿ ಹೇಳ್ಕೊಂಡು ಹೋಗಿದ್ದಾನೆ. ನಮ್ಮ ಕೌಂಟಿಯಲ್ಲಿ ಪ್ಯೂರ್ ವೆಜ್ ಅಲ್ಲಿ ಒಂದು ಕಾನ್ಸೆಪ್ಟ್. ಇದು ನಿಮಗೆ ಪ್ಯೂರ್ ವೆಜ್ ಅಂತ ಅನ್ಸಿದ್ರು ನೋಡಿ, ಇಲ್ಲಿ ದಿಸ್ ಈಸ್ ಸಮಥಿಂಗ್ ಮೇಡ್ ಔಟ್ ಆಫ್ ಸೋಯಾ. ಕಣ್ಣತ್ತರದಿಂದ ನೋಡ್ಕೊಳ್ಳಿ. ಕಂಪ್ಲೀಟ್ ಪ್ಯೂರ್ ವೆಜ್ಜು, ವೀಗನ್ ಅಂತಲೇ ಹೇಳ್ಬೋದು. ಒಂದು ಸ್ಪೆಷಲ್ ಡಿಶ್ ಮಾಡ್ತಾ ಇದ್ದೀವಿ ಆಯಿತಾ. ಸೊ ಬನ್ನಿ ಇವಾಗ ನಮ್ಮ ಶೆಫ್ನ ಕರೆಯುವ. ನೀವು ನಮ್ಮ ಅದು ಹೇಳಿದ್ದೀನಲ್ಲ, ಕನ್ಫ್ಯೂಸ್ ನನಗೆ ಇದು ನೋಡಿ ಫುಲ್ ಎಕ್ಸೈಟ್ಮೆಂಟ್ ಆಯಿತು. ಬನ್ನಿ ಇವಾಗ ಶೆಫ್ನ ಕರೆಯುವ. ಓಕೆ, ಲೆಟ್ಸ್ ಗೋ. ನಮಸ್ತೆ ಶೆಫ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಸೂಪರ್. ಈಗ ಮಾರ್ಚ್ 11th 12th ಬೆಂಗಳೂರಲ್ಲಿ ತಾಜಲ್ಲಿ ಯಾರೋ ಸ್ಪೆಷಲ್ ಗೆಸ್ಟ್ ಒಟ್ಟಿಗೆ ವಿ ಆರ್ ಡೂಯಿಂಗ್ ಈವೆಂಟ್. ಹೇಗನ್ನಿಸ್ತಾ ಇದೆ? ಸೂಪರ್ ಆಗಿದೆ ಅಲ್ವಾ? ಸೂಪರ್. ಅವ್ರ ಹೆಸರು ಹೇಳ್ಬಿಡೋದಾ? ಹೇಳ್ಬಿಡಿ ಸರ್. ಹೇಳ್ಬಿಡುವಲ್ಲ, ಅನೌನ್ಸ್ ಮಾಡ್ಬಿಡ್ಲಾ? ಅನೌನ್ಸ್ ಮಾಡಿ ಸರ್. ಪಕ್ಕ ಗೊತ್ತಿರಬೇಕಲ್ಲ ಎಲ್ಲರಿಗೆ. ಸಂಜೀವ್ ಕಪೂರ್ ಶೆಫ್. ಸೊ ಇಂಟರ್ನ್ಯಾಷನಲ್ ಹಾಸ್ಪಿಟಾಲಿಟಿ ಸಮ್ಮಿಟ್ ಮಾಡ್ತಾ ಇದ್ದೀವಿ. ಕಂಪ್ಲೀಟ್ ಆಗಿ ಇಡೀ ಪ್ರಪಂಚದಲ್ಲಿ ಎಲ್ಲ ಕಡೆಗಳಿಂದ ಬರ್ತಾ ಇದ್ದಾರೆ. ಐ ಆಮ್ ಸೂಪರ್ ಎಕ್ಸೈಟೆಡ್. ಅವತ್ತು ನಮ್ಮ ಒಂದು ಸ್ಪೆಷಲ್ ಲಾಂಚ್ ಬೇರೆ ಆಗ್ತಾ ಇದೆ. ಐ ಆಮ್ ಸೂಪರ್ ಎಕ್ಸೈಟೆಡ್. ಬನ್ನಿ ಇವಾಗ ನಮ್ಮ ಕಂಟೆಂಟ್ನ ಸ್ಟಾರ್ಟ್ ಮಾಡುವ. ಈಗ ಏನು ಮಾಡ್ತಾ ಇದ್ದೀವಿ? ಈಗ ನೋಡಿ, ಸಂಜೀವ್ ಕಪೂರ್ಗೆ ನಮ್ಮ ಈ ವಿಡಿಯೋಸ್ ಎಲ್ಲ ಕಳಿಸ್ಕೊಡ್ಬೇಕು ನಾವು. ಸರ್ ಹೇಳಿ. ಇದರಲ್ಲಿ ನಾವೊಂದು ಡಿಶ್ ಮಾಡ್ತಾ ಇದ್ದೀನಿ. ಓಕೆ. ಇದು ಪ್ರೋಟೀನ್ ಬೇಸಲ್ಲಿ ಎಳನೀರು. ಆಕ್ಚುಲಿ ಇದು ಕೋಕೋನಟ್ ಅಲ್ಲಿ ನಾವು ಸ್ಟಫಿಂಗ್ ಮಾಡಿಬಿಟ್ಟು ಅದೇ ಸ್ಟೀಮ್ ಅಲ್ಲಿ ಹಾಕ್ಬಿಟ್ಟು ಫೈರಿಂಗ್ ಹಾಕಿ ಇದನ್ನು ಡಿಶ್ ಮಾಡ್ತಾ ಇರೋದು. ಎಕ್ಸಲೆಂಟ್, ಲೆಟ್ಸ್ ಸ್ಟಾರ್ಟ್. ಓಕೆ. ನಮ್ಮ ಶೆಫ್ ಹುಡುಕ್ತಾ ಇದ್ದಾರೆ ಈ ದೊಡ್ಡ ಇದರಲ್ಲಿ ಎಕ್ವಿಪ್ಮೆಂಟ್ಸ್ ಅಲ್ಲಿ ಇಟ್ಟು ಅಡುಗೆ ಮಾಡಿ. ಈಗ ಚಿಕ್ಕದಾಗುವಾಗ ಹುಡುಕ್ತಾ ಇದ್ದಾರೆ ಎಲ್ಲಿಂದ ಅಂತ. ಎಂತ ತೀಪಟ್ಟಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ರೆಡಿ. ಪಾಪ ನಮ್ಮ ಶೆಫ್ ಅಷ್ಟು. ಎಸ್, ರೆಡಿ. ಫೈರ್ ಇಸ್ ಆನ್. ಎಷ್ಟೊತ್ತು ಬೇಕು ಶೆಫ್ ಇದು ಮಾಡೋಕ್ಕೆ? 10 ಮಿನಿಟ್ಸ್ ಅಲ್ಲಿ ಇದು ವಿಡಿಯೋ ಮುಗ್ದೋಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡುವ. ಫಸ್ಟ್ ಕೋಕೋನಟ್ ಆಯಿಲ್ ನೋಡಿ. ಇದು ತುಂಬಾ ಹೆಲ್ದಿ ಅಂತಾನೆ ಹೇಳ್ಬೋದು. ಪ್ರೋಟೀನ್ ಅಲ್ವಾ? ಕ್ಯಾಮರಾ ವರ್ಕ್ ಮಾಡ್ತಾ ಇದ್ದಾರೆ. ಸೂಪರ್. ನೆಕ್ಸ್ಟ್ ಏನ್ ಮಾಡ್ಬೇಕು ಶೆಫ್? ಹೇಳ್ಬೇಕಾ? ನೆಕ್ಸ್ಟ್ ನಾವು ಮಸ್ಟರ್ಡ್ ಸೀಡ್. ಸೂಪರ್. ಅದ್ರ ಜೊತೆಗೆ ಫೆನಿಗ್ರಿಕ್ ಸೀಡ್. ಓಕೆ, ಸೂಪರ್. ಆಮೇಲೆ ಕರಿ ಲೀವ್ಸು. ಸೂಪರು. ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳಿ. ನಿಮಗೆ ಜಾಸ್ತಿ ನಾವು ಕನ್ಫ್ಯೂಸ್ ಮಾಡೋಲ್ಲ. ದಿಸ್ ಇಸ್ ನಾಟ್ ಅ ವೆರಿ, ನಮ್ಮ ರೆಸಿಪಿನ ನೋಡ್ಕೊಳ್ಳಿ. ಬಟ್ ಹೇಗೆ ಮಾಡೋದು ಅಂತ ಹೇಳೋದನ್ನ ನೀವು ಬೇಕಾದ್ರೆ ಇಲ್ಲಿ ಬಂದು ನೀವು ಟೇಸ್ಟ್ ಮಾಡ್ಬೋದು. ಟೇಸ್ಟ್ ವೈಸ್ ಇನ್ ದಿಸ್ ಗಾರ್ಲಿಕ್. ಓಕೆ. ಅಲ್ಲಿಂದ ಜಿಂಜರ್. ಓಕೆ, ಸೂಪರ್. ಅದಾದಮೇಲೆ ನಾವು ಫೆನಲ್ ಸೀಡ್. ಓಕೆ. ಮತ್ತು ಸೌತೆ ಮಾಡಬೇಕು, ಬ್ರೌನ್ ಆಗಿಬೇಕು. ಓಕೆ, ಸೂಪರ್. ನಮ್ಮ ದೊಡ್ಡ ಶೆಫ್ ಹೋಗ್ತಾ ಇದ್ದಾರೆ ಅಲ್ಲಿ, ಕರೆಯೋದವ್ರನ್ನ. ದೊಡ್ಡ ಶೆಫ್ನ ಕರೆಯೋದಾ? ಬನ್ನಿ. ನೀವು ಅಂದ್ಕೊಂಡಿದ್ದೀರಿ ಸಂಜೀವ್ ಕಪೂರ್ ಬಂದ್ಬಿಡ್ತಾರೆ ಅಂತ. ನೋಡಿ ಯಾರು ಬಂದಿದ್ದಾರೆ ಅಂತ. ಕೋಕ್, ದಾಸು, ಸಮಾಜ್, ಕೋಕ್, ಗೀತಾ, ವಿಯಾನ್, ಭಜನ್, ನಮ್ಮಲ್ಲಿ ಎಷ್ಟು ಶೆಫ್ ಇದಾರಲ್ಲ. ಈಗ ಸಂಜೀವ್ ಕಪೂರ್ನ ಮೀಟ್ ಮಾಡ್ತಾ ಇದೀವಿ. ಹೇಗನ್ಸ್ತಾ ಇದೆ? ಎಕ್ಸೈಟೆಡ್. ಆಬ್ವಿಯಸ್ಲಿ ಯಾರಿಗೆ ಆ ಆಪರ್ಚುನಿಟಿ ಸಿಗ್ಲಿ ಅಂತ ಎಷ್ಟೊಂದು ಜನ ವೇಟ್ ಮಾಡ್ತಿರ್ತಾರೆ. ಅಂಡ್ ಹೋಸ್ಟಿಂಗ್ ದೆಮ್ ಇಸ್ ಸಮಥಿಂಗ್ ವೆರಿ ಸ್ಪೆಷಲ್. ಯೆಸ್. ಗ್ರೀನ್ ಚಿಲ್ಲಿ. ಓಕೆ. ಇದು ಎಲ್ಲಿಂದ ಕಲ್ತಿದ್ರು ಶೆಫ್ ನೀವು? ಇದು ಓನ್ ರೆಸಿಪಿನಾ? ಪಕ್ಕಾ ಆನ್ ರೆಸಿಪಿ. ಕಮೆಂಟ್ ಇದ್ರದ್ದು ಫೇವ್ರೇಟ್, ಇದ್ರದ್ದು ಮಸಾಲ ಮಾಡ್ತಾರೆ. ಈಗ ಈ ರೆಸಿಪಿನ ಇವ್ರು ನೋಡೋಕೆ ಚಾನ್ಸ್ ಇಲ್ವಾ ಯೂಟ್ಯೂಬ್ ಅಲ್ಲಿ? ಪಕ್ಕಾ ಸಿಕ್ಕಿದ್ರೆ ನಮ್ಮ ಕಮೆಂಟ್. ಬ್ರ್ಯಾಂಡ್ ಬೇಸ್ ಅಲ್ಲಿ ಡೌಟ್ಸ್ ಎಲ್ಲ ಸಿಗಲ್ಲ. ಎಕ್ಸಾಕ್ಟ್ಲಿ, ದಟ್ ಈಸ್ ದ ಕಾನ್ಫಿಡೆನ್ಸ್. ಯಾಕೆ ಅಂತ ಹೇಳಿದ್ರೆ ಬೇರೆದೆಲ್ಲ ನೋಡಿರ್ಬೋದು ನೀವು, ನಾನ್ ವೆಜ್ ಅಲ್ಲಿ ಇಲ್ಲ ಸಮಥಿಂಗ್ ನಾರ್ಮಲ್ ಬೇರೆ ಥರ ಎಲ್ಲ ನೋಡಿರ್ಬೋದು. ಬಟ್ ಪ್ಲಾಂಟ್ ಬೇಸ್ಡ್ ಅಲ್ಲಿ ಇದೇ ಥರ ಮಾಡೋದು ನೋಡಿರ್ಲಿಕ್ಕೆ ಚಾನ್ಸಸ್ ಇರಲ್ಲ. ಸೊ ವಿ ಆರ್ ಡೂಯಿಂಗ್ ಸಮಥಿಂಗ್ ಎಕ್ಸ್ಕ್ಲೂಸಿವ್.
ಆಮೇಲೆ ಇದೆಲ್ಲ ನೋಡ್ತಾ ಇದ್ರೇನೆ ಚಂದ. ಅಂದ್ರೆ ಅದು ಅರ್ಥ ಆಗಿಲ್ಲ. ಅಲ್ಲ ಹೇಳ್ಬೋದು ಸ್ವಲ್ಪ ಬನ್ನಿ. ಅದೇನೋ ಡೈಲಾಗ್ ಬಂತಾಯ್ತಾ ಏನಕ್ಕೋ ಇದನ್ನ ನೋಡ್ತಾ ಇದ್ದೆ. ಇದೆಲ್ಲ ಅವರು ಹಿಂಗ್ ಮಾಡ್ತಾರೆ ನೋಡ್ಕೊಂಡು ನಾನು ಟೇಸ್ಟ್ ಮಾಡ್ತೀನಿ. ನಾನು ತಲೆ ಕೆಡಿಸ್ಕೊಬೇಕು. ಎಲ್ಲ ಸ್ವಲ್ಪ ಜೋರಾಗಿ ಹೇಳ್ಬೋದು, ಆಡಿಯನ್ಸಿಗೆ ಅರ್ಥ ಆಗಿದೆ. ಗೋಲ್ಡನ್ ವರ್ಡ್ಸ್ ಕ್ಯಾನಾಟ್ ಬಿ ರಿಪೀಟೆಡ್. ಗೋಲ್ಡನ್ ವರ್ಡ್ಸ್ ಕ್ಯಾನಾಟ್ ಬಿ ರಿಪೀಟೆಡ್. ಮೇನ್ ಇಂಗ್ರೀಡಿಯೆಂಟ್ಸ್. ಓಕೆ. ಇದು ನಿಮ್ದು ಸೀಕ್ರೆಟ್ ಮಸಾಲ. ಸೀಕ್ರೆಟ್ ಮಸಾಲ ಮಾಡಿ. ನನ್ನ ವೈಫದು ಸೀಕ್ರೆಟ್ ಮಸಾಲ ಇದೆ, ಅದು ಸೀಕ್ರೆಟ್ ಆಗಿ ಉಳಿದ್ಬಿಟ್ಟಿದೆ. ಇದು ಮೇನ್. ಇದು ಆಕ್ಚುಲಿ ಇದು ಎಂತ, ಇದು ಎಳನೀರ್ದು. ಅಲ್ಲ ನೀವು ನಮ್ಮ ಮಾತು ಸ್ವಲ್ಪ ಕೇಳ್ಕೊಳ್ಳಿ. ನನ್ನ ವೈಫದು ಸೀಕ್ರೆಟ್ ಮಸಾಲನೂ ಇದೆ, ಆದ್ರೆ ಅದು ಸೀಕ್ರೆಟ್ ಆಗಿ ಉಳ್ಕೊಬಿಟ್ಟಿದೆ. ಬಿಕಾಸ್ ಇಟ್ಸ್ ಅ ಸೀಕ್ರೆಟ್. ಇಟ್ಸ್ ಅ ಸೀಕ್ರೆಟ್. ಇದು ಅದು ಎಳನೀರ್ದು ಇದುಂಟಲ್ಲ. ಓ ವಾವ್. ಗಂಜಿ. ಗಂಜಿಯಲ್ಲಿ ನಾವು ಪೇಸ್ಟ್ ಮಾಡಿ. It's not change. ಗಂಜಿ. ಇಟ್ಸ್ ಕಂಜಿ. ನಾವು ಕೊಡೋದಕ್ಕೆ. ಓಕೆ ನೈಸ್, ವೆರಿ ನೈಸ್. ಸ್ವಲ್ಪ ಟರ್ಮರಿಕ್. ಸೂಪರ್. ಸಾಲ್ಟ್. ಮೇನ್ ಇಂಗ್ರೀಡಿಯೆಂಟ್ಸ್ ಪ್ಲಾಂಟ್ ಬೇಸ್ಡ್ ಪ್ರಾನ್. ಓಕೆ. Plant based protein. ಸೂಪರ್. ಮತ್ತೆ ಇದು ಸ್ಯಾಲಡ್. ಸೂಪರ್. ಇದು ಓಕೆ. ಇದು ನೋಡಕ್ಕೆ ಹಂಗೆ ತಿನ್ಬೇಕು ಅಂತ ಅನಿಸ್ತಾ ಇದೆಯಲ್ಲ. ನೋಡಿ 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 ತಿನ್ನಕ್ ಬಂದಿದ್ದಾ? ಓಕೆ. ನಿಮ್ಮ ಮನೇಲಿ ಈ ಥರ ಎಲ್ಲ ಮಾಡ್ತೀರಾ? ಗಂಜಿ ಎಳ್ನೀರು ಎಲ್ಲ ಹಾಕಿ ಮಿಕ್ಸ್ ಮಾಡಿ? ಮನೇಲಿ ಬೈಸ್ಕೊಳ್ತೀವಿ. ಹೌದು. ಎಳ್ನೀರು ಕುಡಿಯೋಕಿರೋದು, ಗಂಜಿ ಹಂಗೆ ತಿನ್ನೋಕಿರೋದು ಎಂತ ಮಾಡ್ತೀವಿ. ಸೂಪರ್. ಆಯ್ತು ಇಷ್ಟೇ. ಮತ್ತೆ ಅದು ಇದೆಲ್ಲ ಹಾಕ್ಬಿಟ್ಟು ತಯಾರು ಮಾಡ್ತೀವಿ. ಈಗ ನನಗೆ ಇನ್ನೊಂದು ಕ್ವಶನ್. ಓಕೆ. ದೇವ್ರ ಸತ್ಯ ಇದ್ರೆ ಈ ಕ್ವಾಂಟಿಟಿ ಅದರೊಳಗಡೆ ಫುಲ್ ಹಿಡಿಯಲ್ಲ ಅಂತ? ಪಕ್ಕ ಇಡಿಸ್ತೀನಿ. ನೋಡ, ಇದೊಂದು ಚಾಲೆಂಜ್ ನಮ್ಮ ಶೆಫಿಗೆ ಚಾಲೆಂಜು. ಇದನ್ನ ಅದರೊಳಗಡೆ ಫುಲ್ ಇಡಿಸ್ಲೇಬೇಕು. ವಿಡಿಯೋ ಕಟ್ ಮಾಡಲ್ಲ, ಹಂಗೆ ಹಾಕ್ತಿರ್ತೀವಿ. ನೋಡ ನಿನ್ನ ಪ್ರಕಾರ ಕಣ್ಣಂಟು ಪಕ್ಕ ಆಗುತ್ತಾ? ಪಕ್ಕ. ನನ್ನ ಪ್ರಕಾರ ಜಾಸ್ತಿ. ಬೇಕಾದ್ರೆ ಹಿಂಗೆ ತುಂಬಿಸ್ಬೋದು, ಹಿಂಗಾಗಲ್ಲ. ನಿಮ್ಗೆ ಅರ್ಥ ಆಯ್ತು ಅಂದ್ಕೊಳ್ತೀನಿ. ಇದ್ರೊಳಗಡೆ ಹಿಂಗೆ ತುಂಬಲ್ಲ, ಬಟ್ ಹಿಂಗೆ ತುಂಬಿಸ್ಬೋದು. ಸ್ವಲ್ಪ ಕಷ್ಟಪಡಬೇಕಾಗುತ್ತೆ. ನೋಡುವ, ಶೆಫ್ ಸ್ಕಿಲ್ನ ಯೂಸ್ ಮಾಡುವ. ಈ ಥರ ಎಲ್ಲ ರೆಸಿಪಿ ನಿಮಗೆ ಟ್ರೈ ಮಾಡಬೇಕಂದ್ರೆ ಬನ್ನಿ ಸೀಕ್ರೆಟ್ ಸ್ಪೈಸಸ್. ನೋಡಲಿ ಬೋರ್ಡ್ ನೋಡ್ಕೊಳ್ಳಿ. ಸೀಕ್ರೆಟ್ ಸ್ಪೈಸಸ್ ರೆಸ್ಟೋ ಕೆಫೆ. ಸಕ್ಕತ್ತಾಗಿರೋ ಪ್ಲಾಂಟ್ ಬೇಸ್ಡು ಪ್ರೋಟೀನು. ಮಿಸ್ ಮಾಡದೆ ಟ್ರೈ ಮಾಡಿ. ಆಯ್ತಾ? ಸೂಪರ್. ಓಕೆ. ಇದಕ್ಕೆ ತುಂಬಿಸ್ತೀರಾ? ತುಂಬಿಸಿ ನೋಡುವ. ಓ ಮೈ ಗಾಡ್, ತುಂಬಿಸ್ಬಿಡ್ತಾರಾ ಅಂತ ನೋಡುವ. ತುಂಬಿಸ್ಬಿಡ್ತಾರಾ ಅಂತ ಕ್ಯೂರಿಯಾಸಿಟಿ ನೋಡುವ. ಕಣ್ಣು ಹೇಳ್ತೆ, ನನ್ನ ವೈಫ್ ಕೂಡ ಹೇಳಿದ್ರು ತುಂಬುತ್ತೆ ಅಂತ. ನೋಡ. ಓಕೆ. ಹಾಂ, ಓಕೆ. ಆಮೇಲೆ ಓಕೆ. ಆಮೇಲೆ ಇಲ್ಲೂ ಇದೆ ಸೆಫ್. ಶೆಫ್ ಇನ್ನೊಂದು ಅಲ್ಲಿದೆ ಶೆಫ್. ಒಂದು ಸರ್ ಅದು ಹಂಗೆ ಕುಡಿಯೋದಲ್ಲ? ಕುಡಿಯೋದಲ್ಲ, ಎಳ್ನೀರು ಕುಡಿತಾರಲ್ಲ ಅದು. ಹಾಂ, ಇದೋಣ
ಓಕೆ, ಈಗ ಕ್ಲೋಸ್ ಮಾಡ್ಬೇಕಿತ್ತು ಶಿಫ್ ಅದು. ಇವಾಗ ಹೆಂಗೆ ತುಂಬಿಸ್ತೀರಾ? ಏನೋ ಮಾಡ್ತಾರ ಅಂತ. ಓ ಮೈ ಗಾಡ್, ನೋಡಿ ಶೆಫಿಗೆ ಒಂದು ಕ್ಯಾಲ್ಕುಲೇಷನ್ ಅಂತ ಇರುತ್ತೆ. ದಮ್ಮು ಹ? ಅಲ್ಲ ಬೇಕಾದ್ರೆ ತೆಗೀರಿ, ತೊಂದರೆ ಇಲ್ಲ. ನಮ್ಮ ಆಡಿಯನ್ಸ್ ಅವರು ನೋಡೋದು ಏನು ಬೇಜಾರು ಮಾಡ್ಕೊಳ್ಳಲ್ಲ. ಮನೇಲೆಲ್ಲ ಮಾಡಕ್ಕೆ ಎಷ್ಟು ಪೇಷನ್ಸ್ ಇರ್ತದೆ ಏನೇನು ತೆಗಿತಾರೆ ಸರ್? ನಾನು ಒಂದು ಚಿಕ್ಕ ಒಂದು ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ನಮ್ಮ ಅಪ್ಪನೊಟ್ಟಿಗೆ. ಅಂದರೆ ಅಪ್ಪಂದು ಅಂಗಡಿ. ನಾನಲ್ಲಿ ಸ್ವೀಟ್ಸು ಚಾಕ್ಲೇಟ್ ಎಲ್ಲ ತಿನ್ನೋದು 8th ಸ್ಟ್ಯಾಂಡರ್ಡಲ್ಲಿ. ಆವಾಗ ನನಗೆ ಈ ತೂಗಿಸಿ ಕಣ್ಣಳತೆ ಬಂದುಬಿಟ್ಟಿದೆ. ಒಂದು ಅರ್ಧ kg ಆಲೂಗಡ್ಡೆ ಅಂದರೆ ಎಷ್ಟು ಬರುತ್ತೆ, ಟೊಮೆಟೊ ಅಂದರೆ ಎಷ್ಟು ಬರುತ್ತೆ. ಆಮೇಲೆ ಒಂದು ಟೈಮ್ ಇತ್ತು, ತೆಗ್ದಿಂಗ್ ಬಾಚಿಂಗ್ ಹಾಕಿದ್ರೆ ಅದು ಕರೆಕ್ಟಾಗಿ ತೂಗ್ತಿತ್ತು. ಆ ಸ್ಕಿಲ್ ಇವಾಗಲೂ ಹೆಲ್ಪ್ ಆಗ್ತಾ ಇದೆ. ಅದಕ್ಕೆ ನಾನು ಹೇಳೋದು, ನನ್ನ ಮಗನಿಗೆ ಈಗ ನಾನು ಏನೇನು ಟೀಚ್ ಮಾಡಿಸ್ತಾ ಇದ್ದೀನಿ, ದಟ್ ಈಸ್ ಅ ಪ್ರಾಕ್ಟಿಕಲ್ ವೇ ಆಫ್ ಟೀಚಿಂಗ್. ಒಂದು ಕಣ್ಣಳತೆ, ಒಂದು ಐಡಿಯಾಸ್ ಇರಬೇಕು. ಅದು ನ್ಯಾಚುರಲಾಗಿ ನಾವು ಕಲಿಬೋದು. ಆಯಿತಾ? ನಾವು ಯಾವಾಗಲೂ ಯಾವುದೋ ಒಂದು ಸ್ಕೂಲು ಕಾಲೇಜ್ ಅಲ್ಲೆಲ್ಲ ಹೋಗಿ ಕಲಿಯೋದಲ್ಲ, ಇಂಥದ್ದನ್ನೆಲ್ಲ ಮನೇಲೇ ಕಲ್ತ್ಕೋಬೋದು. ತಂದೆ ತಾಯಿಗೆ ನಮ್ಮ ಒಂದು ಬಿಸ್ನೆಸ್ ಒಟ್ಟಿಗೆ ಸಪೋರ್ಟ್ ಮಾಡೋದು, ಅವರೊಟ್ಟಿಗೆ ಕೆಲವು ವಿಷಯ. ಕೆಲವರು ಹೆಂಗೆ ಅಂದ್ಕೊಬಿಡ್ತಾರೆ ಅಂತ ಹೇಳಿದ್ರೆ, ನಾವು ಸ್ಕೂಲಲ್ಲಿ ಕಲಿಯೋದು ಸಪ್ರೇಟು, ಬಿಕಾಸ್ ವಿ ಆರ್ ಲರ್ನಿಂಗ್, ವಿ ಆರ್ ಗೆಟಿಂಗ್ ಎಜುಕೇಷನ್ ಅಂತ. ಮನೇಲಿ ಕಲಿಯೋದು ಬೇಕಾಗಿಲ್ಲ, ಯಾಕಂದರೆ ಅಲ್ಲಿ ಕಲಿತಾ ಇದ್ದೀವಿ ಅಂತ. ಆ್ಯಕ್ಚುಲಿ ಇಲ್ಲೂ ಕಲಿಬೇಕು. ರೈಟ್ ಕೋ? ಎಸ್. ಯಾ, ಥ್ಯಾಂಕ್ ಯು. ಈಗ ಬನ್ನಿ. ಮನೆಯೇ ಮೊದಲ ಪಾಠಶಾಲೆ. ಯಾ, ಗಾದೆ ಎಸ್. ಓಕೆ, ನಮ್ಮ ವಿಡಿಯೋದ ಮಧ್ಯದಲ್ಲಿ ಈ ಥರ ಒಂದು ಮೆಸೇಜ್ ಎಲ್ಲ ಕೊಡ್ತಾ ಇರ್ತೀವಿ. ಯಾ, ಈಗ ಎಷ್ಟೊತ್ತು ಕಾಯಬೇಕು? 2 ನಿಮಿಷ ಅಷ್ಟೇ, ಬಿಸಿ ಆಗಕ್ಕೆ ಅಷ್ಟೇ. ಓಕೆ, ನಾನು ಇಷ್ಟೆಲ್ಲ ಸರ್ಕಸ್ ಮಾಡಿದ್ವಿ. ಸೊ ಈಗ ಈ ಒಂದು ಟೆಕ್ಸ್ಚರ್ ಬಗ್ಗೆ ಹೇಳುವ. ಓಕೆ, ಇದು ನೋಡಿ ಪ್ರಾನ್ಸ್ ಅಂತ. ಪ್ರಾನ್ಸ್ ಅಂದರೆ ಇದು ರಿಯಲ್ ಪ್ರಾನ್ ಅಲ್ಲ, ಇದು ವೆಜ್. ಸೊ ಹಾಗೆ ಚೆನ್ನಾಗಿದೆ ಆ್ಯಕ್ಚುಲಿ ಸಖತ್ತಾಗಿದೆ. ಸಪ್ಪೆಲ್ಲ ನೀ ತಿನ್ಬೇಡ, ಚೆನ್ನಾಗಿದೆ. ಅವಳಿಗೆ ಅದೇನೋ ಇರ್ತಾರಲ್ಲ, ಏನು ಏನೇಳಿ ಆಗಿರ್ಬೇಕು, ಈಗಿರ್ಬೇಕು, ಇಟ್ ಶುಡ್ ಬಿ ಲೈಕ್ ದಟ್. ರುಚಿ ಇಲ್ಲದೆ ಹೆಂಗ್ ತಿನ್ನಕ್ಕಾಗುತ್ತೆ? ರುಚಿ ಬೇಕಲ್ಲ. ನಮ್ಮದು ಫುಡ್ಡಲ್ಲಿ ಯಾವತ್ತೂ ರುಚಿ ಹೇಳಿರಲಿಲ್ಲ. ಹೊಟ್ಟೆ ಹಸ್ದು ತಿನ್ಬೇಕಾದ್ರೆ ರುಚಿನೂ ಇರಲಿ ಏನೇ ಇರಲಿ ತಿಂತೀವಿ. ಫಾರ್ ಎಕ್ಸಾಂಪಲ್, ನಿಮ್ಮ ರೂಟ್ಸಿಗೆ ಹೋದ್ರೆ ನಾವು ಎಲ್ಲಿಂದ ಬಂದಿರೋದು? ನಾನು ಅಮ್ಮನ ಮನೆಯಿಂದ ಬಂದಿದ್ದು. ಅಮ್ಮನ ಮನೆ ಅದು ಈಗ ಅವ್ರ ಅಮ್ಮ ಎಲ್ಲಿಂದ ಬಂದಿರೋದು? ಅವ್ರ ಅಮ್ಮ. ಅವ್ರಿಗೆ ಬಿಟ್ಟಿದ್ದು. ನಾನು ಕಾಡು ಮನ್ಸನ್ನ ಇನ್ಸಲ್ಟ್ ಮಾಡ್ತಾರ, ನನಗೆ ಎಷ್ಟು ಕೋಪ ಬರುತ್ತೆ ಗೊತ್ತಾ? ನನ್ನ ತಾತನ ಇನ್ಸಲ್ಟ್ ಮಾಡೋದು, ನನ್ನ ಅಜ್ಜಿನ ಇನ್ಸಲ್ಟ್ ಮಾಡೋದು. ಇನ್ಸಲ್ಟ್ ಮಾಡಿಲ್ಲ, ಅಲ್ಲ ಸುಮ್ಮನೆ ಹೇಳಿದ್ದು. ಬಟ್ ಇನ್ಫ್ಯಾಕ್ಟ್ ನಾವು ಬೆಟ್ಟಕ್ಕೆ ಹೋಗ್ತೀವಿ, ಆಯಿತಾ? ಬೆಟ್ಟಕ್ಕೆ ಹೋಗಿ ನಾವೆಲ್ಲ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ತೀವಿ. ಅಲ್ಲೊಂದು ಕಡೆ ಕೂತ್ಕೊಂಡು ಅಡುಗೆ ಮಾಡ್ತೀವಿ. ಅಡುಗೆ ಮಾಡಬೇಕಾದ್ರೆ ಕೆಲವರು ಬಾಯಲ್ಲಿ ನೀರು ಬರ್ತಾ ಇರ್ತೀವಿ ನೋಡಿ, ಹಿಂದೆ ನಿಂತಿರ್ತಾರಲ್ಲ ಹಂಗೆ ನೋಡಿ, ಅಲ್ಲಿ ತೋರಿಸಿ ಅವ್ರನ್ನ. ಓಕೆ, ಯಾಕೆಂತ ಹೇಳಿದ್ರೆ ನಾವೇ ಎಲ್ಲ ಸೌದೆ ಎಲ್ಲ ಕಲೆಕ್ಟ್ ಮಾಡಿ ಅಡುಗೆ ಎಲ್ಲ ಮಾಡುವಾಗ ಹೊಟ್ಟೆನೂ ಹಸಿತಾ ಇರುತ್ತೆ. ಆಮೇಲೆ ಕೊಟ್ಟರೆ ಏನು ಬೇಡ, ದೊಡ್ಡ ಅಡುಗೆ ಬೇಡ, ಚುರುಮುರಿ ಮಾಡಿಕೊಟ್ರೆ ಹೆಂಗೆ ತಿಂತಾರೆ ಅಂತ ಹೇಳಿದ್ರೆ ಒಂದೊಂದು ಇದನ್ನೋ ಲೆಕ್ಕ ಮಾಡ್ಕೊಂಡು ಖುಷಿಯಿಂದ ಹಂಗೆ ತಿಂತಾರೆ, ಮಾತಾಡಲ್ಲ. ಪಿನ್ ಡ್ರಾಪ್ ಸೈಲೆನ್ಸ್ ಇದು. ಯಾಕೆ ಅಂತ ಹೇಳಿದ್ರೆ ನಾವು ಊಟ ಮಾಡಬೇಕಾಗಿರೋದು ಹೊಟ್ಟೆ ಹಸಿದಾಗ, ಕೆಲಸ ಮಾಡಿದಾಗ. ಸೊ ಆವಾಗ ಇವಳು ಹೇಳ್ದಂಗೆ ರುಚಿ ಇರಬೇಕು, ಅದಿರಬೇಕು, ಇದಿರಬೇಕು ಇಲ್ಲ. ಕಾರ್ಡ್ ಮಾಡಿದಲ್ಲಿ ಹೋಗ್ಬಿಟ್ಟು ಏನು ಕೊಟ್ಟರು ತಿಂತಾರೆ. ಆವಾಗ ಕಾಡು ಮನುಷ್ಯರಾಗ್ಬಿಡ್ತಾರೆ ಕೆಲವರು. ನಾನು ಹೆಂಡತಿ ಬಗ್ಗೆ ಹೇಳ್ತಾರೆ, ಜನರಲ್ ಆಗಿ ಹೇಳ್ತೀನಿ ಅಲ್ಲಪ್ಪ. ಸೊ ದಟ್ ಈಸ್ ಹೌ. ರುಚಿ ಇರೋದಿಲ್ವಾ? ಚುರುಮುರಿ ಬೆಟ್ ಕಟ್ತೀನಿ ಕೋಕ್. ನಾವು ಕಾಡಿಗೆ ಹೋಗಿ ಎಷ್ಟು ಸತಿ ಅಡುಗೆ ಮಾಡಿದೀವಿ, ಬಟ್ ಯಾವುದೇ ಕಾರಣಕ್ಕೂ ಅದು ಪರ್ಫೆಕ್ಟ್ ಟೇಸ್ಟ್ ಅಂತ ಇರಲಿಲ್ಲ. ಟೇಸ್ಟ್ ಬೇಡ ಅಲ್ಲ, ಬಟ್ ನಾವು ಆ ಹೊಟ್ಟೆ ಸಿತ್ತಿರುತ್ತಲ್ಲ ಹೆಂಗ್ ತಿಂತೀವಿ ಅಂತ ಹೇಳಿದ್ರೆ, ನಾಳೆ ಕ್ಯಾಮರಾಮನ್ ನೋಡಿ ತಲೆ ಎಲ್ಲ ಇರ್ತಾ ಇದ್ದಾರೆ ಅಲ್ವಾ ಕ್ಯಾಮರಾಮನ್? ಎಸ್ ಸರ್. ಎಸ್, ದಟ್ ಈಸ್ ವಾಟ್ ಈಸ್ ಫುಡ್. ಅದು ಬಿಟ್ಬಿಟ್ಟು ನಾವು ಡೈನಿಂಗ್ ಟೇಬಲ್ ಸೆಟ್ ಮಾಡಿಕೊಂಡು ಕತೆ ಹೇಳ್ಕೊಂಡು ತಿನ್ನೋದು. ಸೊ ದಿಸ್ ಇಸ್ ಸಮಥಿಂಗ್ ನ್ಯೂ ಫ್ಯಾಷನ್, ನ್ಯೂ ಟೆಕ್ನಾಲಜಿ. ಬ್ರಿಟಿಷ್ ಅವರು ಜಾಸ್ತಿ ಇಂಟ್ರೊಡ್ಯೂಸ್ ಮಾಡಿರೋದು. ಇಲ್ಲ ಅಂದರೆ ಒಂದು ಸಿಂಪಲ್ ಆಗಿ ಹೇಳ್ತೀನಿ, ಕೋಕ್ ಈಗ ಬಫೆ ಇರುತ್ತಲ್ಲ, ಬಫೆ ಇಸ್ ಇಟ್ ಗುಡ್ ಆರ್ ಬ್ಯಾಡ್? ಬ್ಯಾಡ್. ಯಾಕೆ ಕೋಕ್? ಅಂದ್ರೆ ಅವಶ್ಯಕತೆಗಿಂತ ಜಾಸ್ತಿ ಸರ್ವ್ ಮಾಡ್ಕೊಳ್ತೀವಿ ಕಣ್ಣಾಸೆಯಿಂದ ಆ್ಯಂಡ್ ವೇಸ್ಟ್ ಮಾಡ್ತೀವಿ ಅಂತ ನನ್ನ ಒನ್ ಆಫ್ ದ ಪಾಯಿಂಟು. ಎರಡನೇ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಬಫೆ ಅಂತ ಹೇಳಿದ್ರೆ ಬುಫೆ. ಓಕೆ, ಅದನ್ನ ಇದು ಕೆಲವು ಈ ಸ್ಪೆಲ್ಲಿಂಗ್ ಇದೆಯಲ್ಲ, ಐ ಮೀನ್ ಪ್ರೊನೌನ್ಸಿಯೇಷನು, ಬುಫೆ ಅಲ್ವಾ? ಆ ಬುಫೆ ಅಂದರೆ ನಮಗೋಸ್ಕರ ಕಾಯ್ತಾ ಇರುತ್ತೆ. ಆ್ಯಕ್ಚುಲಿ ಹೇಳ್ತಾರೆ, ಅನ್ನ
ನಮಗೋಸ್ಕರ ಕಾಯಬಾರ್ದು, ನಾವು ಅನ್ನಕ್ಕೋಸ್ಕರ ಕಾಯಬೇಕು. ನಾವು ಬಂದು ಕೂತ್ಕೊಂಡು ಕೆಳಗಡೆ ಊಟ ಮಾಡುವಾಗ ಅನ್ನ ಬಂದು ನಮ್ಮ ಎಲೆಗೆ ಬೀಳಬೇಕು. ಆ ಎಲೆಯಲ್ಲಿ ಅದನ್ನ ಮಿಕ್ಸ್ ಆಗಿ ಅದೆಲ್ಲ ತುಂಬ ಟರ್ಮ್ಸ್ ಇದೆ, ಎಲ್ಲ ಆಗಿ ಒಂದು ತಿನ್ನುವಾಗ ಇದೆಯಲ್ಲ ಆ ಮಜಾನೇ ಬೇರೆ. ಬಟ್ ಈಗ ಬುಫೆ ಅಂತೇಳಿ ನಮಗೆ ಕಾಯಿಲೆನೂ ಈಗ 900% ಇನ್ಕ್ರೀಸ್ ಆಗಿಬಿಟ್ಟಿದೆ. ಸಕ್ಕರೆ ಕಾಯಿಲೆಗಳು, ಹಾರ್ಟ್ ಅಟ್ಯಾಕ್, ಪ್ರತಿ ಮನೆಯಲ್ಲೂ ಹಾರ್ಟ್ ಅಟ್ಯಾಕ್. ಅದು ಪ್ರೌಡಾಗಿ ಹೇಳ್ತಾರೆ, ಈ ಹ್ಯಾಡ್ ಅ ಕಾರ್ಡಿಯಾಕ್ ಅರೆಸ್ಟ್ ಅಂತ. ಮಣ್ಣಂಗಟ್ಟಿ ಹೊಡಿತಾ ಇರೋ ಹೃದಯ ನಿಂತೋಗಿರೋದು. ಐ ಮೀನ್ ಏನು ಹೇಳೋದು, ಈಗ ಸಕ್ಕರೆ ಕಾಯಿಲೆ ಅಂತ ಹೇಳ್ತಾರೆ, ಸ್ಟ್ಯಾಂಡರ್ಡ್ ಹೇಳ್ತಾರೆ ಐ ಆಮ್ ಅ ಡಯಾಬಿಟಿಕ್ ಅಂತ ಅಲ್ಲ. ಸೊ ಟ್ರೆಂಡ್ ನಮ್ಮ ಕಾಯಿಲೆನೇ ಹೇಳೋದು ಒಂದು ದೊಡ್ಡ ಇದಾಗ್ಬಿಟ್ಟಿದೆ. ಆದರೆ ಯಾರು ಬೇಜಾರು ಮಾಡ್ಕೋಬೇಡಿ, ಇಟ್ ಕ್ಯಾನ್ ಬಿ ರಿವರ್ಸ್ಡು. ನಮ್ಮದು ಫ್ರೆಂಡ್ಸ್ ಇದ್ದಾರೆ ತುಂಬ ರಿವರ್ಸ್ ಆಗಿರೋರು ಆ್ಯಂಡ್ ಲಾಟ್ ಆಫ್ ಪೀಪಲ್. ಸೊ ಬನ್ನಿ, ಇವಾಗ ನಾವು ಮಾತಾಡೋಷ್ಟರಲ್ಲಿ ಇದು ರೆಡಿಯಾಗಿದೆ ಅಂತ ಅಂದ್ಕೊಳ್ತೀನಿ. ಶೆಫ್, ಆರ್ ಯು ರೆಡಿ? ಎಸ್ ಸರ್. ಆಫ್ ಮಾಡೋದಾ? ಆಫ್ ಮಾಡಿ. ಎಸ್. ವಾವ್, ಸೂಪರ್. ವೆರಿ ನೈಸ್. ಬನ್ನಿ ಇದನ್ನ ಪಕ್ಕದಿಂದ ತೋರಿಸಿ. ಅಲ್ಲೇ ಯಾ, ವೆರಿ ನೈಸ್. ನೋಡಿ ಎಷ್ಟು ಚೆನ್ನಾಗಿದೆ. ಸ್ವಲ್ಪ ಬೆಳಕಲ್ಲೇ ಬಂದು ತೋರಿಸುವ. ಸಣ್ಣ ಸೆಟ್ ಆಗ್ತಾ ಇದೆ. ಓಪನ್ ಮಾಡ್ಬೋದು ಈಗ? ಹೇಗೆ? ಸೂಪರು. ಓಕೆ, ಪುನಃ ಇನ್ನೊಂದ್ಸತಿ ಓಪನ್ ಮಾಡ್ತೀನಿ. ಟಡನ್ ಟಡನ್. ವಾವ್. ತಿನ್ನೋದು ಇವಾಗ ಇಲ್ಲಿಂದನೇ ತಿನ್ನೋದಾ? ಅಲ್ಲಿ ಹಂಗೆ ತಿನ್ನೋದು ಸರ್, ಹಂಗೆ ಸರ್ವ್ ಮಾಡಿ. ವಾವ್, ಏನು ಟೇಸ್ಟ್ ಇದೆ ಇದು. ನಿಜವಾಗ್ಲೂ ಹೇಳ್ತೀನಿ, ಸಖತ್ತಾಗಿದೆ ಟೇಸ್ಟ್. ಅದ್ರದ್ದು ಆ ಗ್ರೇವಿಯಲ್ಲೇ ಸಿಕ್ಬಿಡ್ತು ನನಗೆ ರಸ. ಏನ್ ಸುಮ ನೀರು ಬಾಯಲ್ಲಿ ನೀರು. ಸೂಪರ್. ಸಖತ್ತಾಗಿದೆಯಲ್ಲ. ಆದರೆ ಶೆಫ್ ಇದು ಶೆಫ್ ಇದು ಮೆನುಗೆ ಆ್ಯಡ್ ಮಾಡೋಕ್ಕಾಗಲ್ಲ ಹೌದಾ? ಆಗ ಬರುವಾಗ ನೀವೇ ಎಳ್ನೀರು ತಂದ್ಬಿಡಿ ಮನೆಯಿಂದ. ಹೇಳ್ಬಿಡಿ ಈ ಥರ ಬೇಕಂದ್ರೆ ನೀವು ಎಳ್ನೀರು ತನ್ನಿ, ನಾವು ಮಾಡಿಕೊಡ್ತೀವಿ. ಯಾಕಂದರೆ ನಾವು ಜಾಸ್ತಿ ತೆಂಗಿನಕಾಯಿ ಕುಯ್ದರೆ ನಮ್ಮ ಅಮ್ಮ ಬಂದ್ಬಿಟ್ಟು ಅಲ್ಲ ಇನ್ನೊಂದು ತಿನ್ಬಿಡೋಕೆ ಹೋಗಿ ಆಸೆ ಆಗ್ತಾ ಇದೆ. ಏನೋ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡುವಂತಿದೆ ಒಂದು ತಿನ್ಕೊಂಡು. ಈ ನೆಂಟರ ಮನೆಗೆ ಹೋಗಿ ಆಡ್ತೀವಲ್ಲ ಹಂಗೆ. ಬಟ್ ಏನೋ ಆಸೆ ಆಗೋಯ್ತು. ಇಟ್ಸ್ ನೈಸ್. ಬನ್ನಿ ಸರ್. ಸೂಪರ್, ಸಖತ್ತಾಗಿತ್ತು. ಬ್ಯೂಟಿಫುಲ್ ರೆಸಿಪಿ. ನಮ್ಮ ಶೆಫಿಗೆ ಈ ಥರ ರೆಸಿಪಿ ಮಾಡಿ ತಿನ್ನಿಸ್ಬೇಕು ಅಂತ ಆಸೆ ಇದೆ. ನಿಮಗೆ ತಿನ್ನೋಕೆ ಆಸೆ ಇದೆಯಾ ಅಂತ ಬಿಟ್ಟು ಕಮೆಂಟಲ್ಲಿ ಹೇಳಿ. ಆ ಥರ ಬೇಕು ಅಂತ ಹೇಳಿದ್ರೆ ನೀವು ಯಾವ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತಲೂ ಹೇಳ್ತಾರೆ. ಯಾವ ನಂಬರ್ಗೂ? 7760009007. ಅದು ರಿಸರ್ವೇಷನ್ ನಂಬರ್ ಅಲ್ಲ? ಹೌದು. ಪರವಾಗಿಲ್ವಾ? ಇನ್ನೊಂದೆರಡು ನಂಬರ್ ಹೇಳ್ಬಿಡಿ. ನನಗೆ ರಿಸರ್ವೇಷನ್ ಗೊತ್ತಿರೋದು. ಕುಕ್ಕಿಂಗ್ ಅವ್ರ ನಂಬರ್ ಕೊಡಬೇಕಲ್ಲ, ಅಂದರೆ ರೆಸ್ಟೋರೆಂಟ್ ರಿಲೇಟೆಡ್. ಪರವಾಗಿಲ್ಲ ಬಿಡಿ. ಎನಿ ವಿಚ್ ವೇಸು ಕಾಲ್ ಮಾಡಿ, ಅದು ಅಲ್ಲೇ ಬರುತ್ತೆ. ಹಾಂ, ಸೀಕ್ರೆಟ್ ಸ್ಪೈಸಸ್ ರೆಸ್ಟೋ ಕೆಫೆ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲಿಗೆ ಹೋಗಿ ವಿಸಿಟ್ ಮಾಡಿ. ನಿಮ್ಗೆ ಏನಾದರೂ ಒಂದು ಡೇ ಔಟ್ ಬರಬೇಕು, ಈ ಥರ ಒಂದು ಫುಡ್ ಟೇಸ್ಟ್ ಮಾಡಬೇಕು, ವಿಚಿತ್ರ ಆಗಿ ಹೊಸ ರೆಸಿಪಿ ಟ್ರೈ ಮಾಡಬೇಕು ಅಂತ ಹೇಳಿದ್ರೆ ಬನ್ನಿ. ಎವರ್ಗ್ರೀನ್ ಕೌಂಟಿ, ಇಂಡಿಯಾಸ್ ಫಸ್ಟ್ ಅಡ್ವೆಂಚರ್ ರಿಟ್ರೀಟು. ಆಮೇಲೆ ಬರ್ತಾ ನೀವು ಎಂಟರ್ ಆಗಬೇಕಾದ್ರೆ ಒಂದು ಲೆಫ್ಟ್ ಸೈಡ್ಗೆ ಒಂದು ಸ್ಟೋರ್ ಬರುತ್ತೆ, ಅಲ್ಲಿಗೆ ಹೋಗ್ಬೇಡಿ. ಯಾಕಂದ್ರೆ ಅಲ್ಲಿಗೆ ಹೋದ್ರೆ ಆ ಪ್ರಾಡಕ್ಟ್ ಅಷ್ಟು ಚೆನ್ನಾಗಿದೆ ಅಲ್ಲಿ, ಮತ್ತೆ ಅವರು ನಿಮ್ಮನ್ನ ಕರೆದು ಶಾಪಿಂಗ್ ಮಾಡಿಸ್ಬಿಡ್ತಾರೆ. ಸ್ವಲ್ಪ ಕೇರ್ಫುಲ್ ಆಗಿರಿ. ಬಟ್ ಶಾಪಿಂಗ್ ಮಾಡಿದ್ರೆ ನಮ್ಗೇನು ಬೇಜಾರಿಲ್ಲ. ಆಮೇಲೆ ಇಲ್ಲಿ ಬಂದು ಸ್ವಲ್ಪ ಮುಂದೆ ಹೋಗ್ಬೇಡಿ. ಮುಂದೆ ಹೋಗ್ಬಿಟ್ಟು ನಿಮ್ಗೆ ಅಲ್ಲಿ ಆಕ್ಟಿವಿಟೀಸ್ ಎಲ್ಲ ಇರುತ್ತೆ, ಅದನ್ನೂ ಸೇಲ್ ಮಾಡಿಬಿಡ್ತಾರೆ ಸೋಮ ಎಲ್ಲ. ಆಮೇಲೆ ಸ್ವಲ್ಪ ಆ ಕಡೆ ಹೋದರೆ ಪೂಲ್ ಇದೆ. ಓಕೆ, ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀವಿ. ಏನಾದರೂ ಹೇಳಲಿಕ್ಕಿದೆಯಾ? ಇಲ್ಲ, ಎಂಜಾಯ್ ಮಾಡಿ. ಬಿಕಾಸ್ ಈ ಥರ ಫುಡ್ ಎಲ್ಲ ನಿಜ ಮನೇಲಿ ಮಾಡಲಿಕ್ಕೆ ಪೇಷನ್ಸ್ ಇರೋದಿಲ್ಲ. ಆ್ಯಂಡ್ ಯಾಕೆಲ್ಲ ಇದು ಮಾಡಬೇಕು, ಈ ಥರ ಒಳ್ಳೆ ಶೆಫ್ ಮಾಡ್ಕೊಡ್ತಿದ್ದಾರೆ ಅಂತ ಅಂದಾಗ ಯು ಶುಡ್ ಎಂಕರೇಜ್ ದೆಮ್. ಹೌದು, ನಾನು ಇಷ್ಟು ವರ್ಷದಿಂದ ಎನ್ಕರೇಜ್ ಮಾಡ್ಕೊಂಡೇ ಆಗ್ಬಿಟ್ಟಿದ್ದೀನಿ ಶೆಫ್ಗಳನ್ನ. ಆದರೆ ನನ್ನ ಹೆಂಡತಿ ಯಾವಾಗ ಈ ಥರ ಅಡುಗೆ ಮಾಡ್ತಾಳೋ ಅವತ್ತೇ ನನಗೆ ಇದೆಲ್ಲ ಗೊತ್ತಿದ್ದು ಮದುವೆ ಆಗಿದೆ, ಏನೋ ಗೊತ್ತಿಲ್ಲ, ಏನು ಮದುವೆ ಆಗಿಲ್ಲ. ಓಕೆ, ಆಯಿತು. ಈ ವಿಡಿಯೋನ ಹೆಂಗೆ ನೋಡೋದಾ? ಎಸ್ ಸರ್, ಸರಿ. ಒಮ್ಮೆ ಮುಗಿಸಿ ಹೋಗ್ತೀನಿ. ಓಕೆ, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ,
ಬೆಲ್ ಐಕನ್ ಕ್ಲಿಕ್ ಮಾಡಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ನ್ಯೂ ಇಯರ್ ಗೆ ಇನ್ನು ಬುಕ್ ಮಾಡಿಲ್ಲ ಅಂದ್ರೆ ಬುಕ್ ಮಾಡಿ. ಕೆಲವೇ ಡೇಟ್ಸ್, ಕೆಲವೇ ಸೀಟ್ಸ್ ಇದೆ. ಹೌದು. ಬಾಯ್. ಅಂಡ್ ದಿಸ್ ನ್ಯೂ ಇಯರ್ ವಿಲ್ ಬಿ ವೆರಿ ವೆರಿ ಸ್ಪೆಷಲ್. ವೆರಿ ಸ್ಪೆಷಲ್. 15 ವರ್ಷದ ನ್ಯೂ ಇಯರ್ ಅಲ್ಲ ಇದು. ಐ ಆಮ್ ಸೂಪರ್ ಎಕ್ಸೈಟೆಡ್. ಪ್ರಾಣಿ, ಪಕ್ಷಿ, ನೆಲ, ಗಿಡ, ಬೆಟ್ಟದ ತುದಿ ಅಲ್ಲಿ ಲೈಕ್ ವಾಟ್ ಎವರ್ ನಮ್ಮ ಇಂಟೆನ್ಷನ್ ಸೆಟ್ ಮಾಡೋದು, ಮ್ಯಾಜಿಕಲ್ ಎಕ್ಸ್ಪೀರಿಯನ್ಸ್ಗೆ ಮಿಸ್ ಮಾಡದೆ ಬನ್ನಿ. ಬಾಯ್. ಸ್ಪೆಷಲ್ ಫುಡ್ ನ್ಯೂ ಇಯರ್ಗೆ. ಹೌದಾ? ಸರಿ, ಬರಲಿ. ಸಿ ಯು. ಬಾಯ್. Tip, 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 tip.